ಫೋನ್ ನೋಡಿ ಸ್ವಿಚ್ ಆಫ್ ಮಾಡಿರೋದು. ನಿಮ್ಮ ಅಮ್ಮನಿಗೆ ಏನೋ ಹೇಳ್ತೈತೆ ಏನೋ ಮನಸ್ಸಲ್ಲಿ ಇಟ್ಕೊಂಡು ಏನೇನು ಹೇಳ್ಕೊಟ್ಟೆ ಚಿಟಿ ಪಪ್ಪ ರಾತ್ರಿ ನಿನಗೆ ಮಮ್ಮಿ ಮಾತಾಡ್ಸ್ಬೇಡ ಅಂತ ಹೇಳ್ಕೊಟ್ನಾ? ಅಲ್ಲ ಮಮ್ಮಿ ಮಾತಾಡ್ಸ್ಬೇಡ ಅಂದಿದ್ದು ನಂಗೆ ಗೊತ್ತಾಯ್ತು. ನನ್ನ ಮಾತಾಡ್ಸು ಅಂತ ಮಮ್ಮಿನ ಮಾತಾಡ್ಸ್ಬೇಡ ಪಪ್ಪನ ಮಾತ್ರ ಮಾತಾಡ್ಸು ಅಂತ ಹೇಳಿದ್ದು. ಯಾರು ಪಪ್ಪ ಬಾಯಿ ಪಪ್ಪ ಹೇಳ್ಕೊಡ್ತಾರೆ. ಯಾವಾಗ ಹೇಳ್ದೆ ಬಾಯಿ ಇಲ್ಲಿ ಬಾ ರಾತ್ರಿ ಇಲ್ಲಿ ಬಾ ಯಾವಾಗ ಹೇಳ್ದೆ ನಾನು ರಾತ್ರಿ ಇಲ್ಲಿ ಬಾ ನೀನ್ ಹೇಳ್ದೆ ಇಲ್ಲಿ ಬಾ ಇಲ್ಲಿ ಸುಳ್ಳು ಹೇಳ್ಬಾರ್ದು ಇಲ್ಲಿ ಬಾ. ಸುಳ್ಳು ಯಾರು ಹೇಳ ಚಿಟಿ ಜಾಸ್ತಿ ಪಪ್ಪ ಏನಂತ ಸುಳ್ಳು ಹೇಳ್ತದೆ? ನೋಡು ಅದೇ ಅವನು ರಾತ್ರಿ ಹೊತ್ತು ಫೋನ್ ನೋಡಿ ಸ್ವಿಚ್ ಆಫ್ ಮಾಡಿರೋದು. ಇವಾಗ ಮಧ್ಯಾಹ್ನ ಸ್ಕೂಲ್ ಹತ್ರ ಹೋಗ್ಬೇಕಂದ್ರೆ ಫೋನ್ ಸ್ವಿಚ್ ಆಫ್ ಇವಾಗ ಚಾರ್ಜ್ ಹಾಕಿ ಆನ್ ಮಾಡ್ಬಿಟ್ಟವ್ರೆ ಮನೆಗೆ ಬಂದ್ಮೇಲೆ. ಹೆಂಗೋ ಒಂದು ಆನ್ ಮಾಡಿರ್ತಾನೆ. ನಾ ಫೋನ್ ಮಾಡಿದಾಗ ಅವನು ಇದ್ ಮಾಡ್ತಾನೆ ಸ್ವಿಚ್ ಆಫ್ ಮಾಡ್ಬಿಡ್ತಾನೆ. ಯಾಕಂಗ್ ಮಾಡೋದು ಪಪ್ಪ? ಅವನು ನಿನ್ ಮೇಲೆ ಜ್ಞಾಪನ ಇಲ್ಲ ಅಂತ ಅವ್ನು ಹಂಗ್ ಮಾತಾಡ. ನನ್ನ ಮೇಲೆ ಏನು ಜ್ಞಾಪಕನೇ ಇಲ್ಲ ಅವ್ನಿಗೆ. ಅವ್ನು ಹಂಗ್ ಮಾತಾಡೋದು. ಇವಾಗ ಯಾರಂದ್ರೆ ಜ್ಞಾಪಕ ಇರ್ತದೆ? ಹಂಗೆ ನಾವಂದ್ರೆ ಜ್ಞಾಪಕನೇ ಇರಲ್ಲ ಅವ್ನಿಗೆಲ್ಲ. ಬಾಯಿ ಇಲ್ಲಿ ಬಾ ಅಂತ ಹೇಳು. ಏನೋ ಕರಿತೈತೆ ಹೋಗು. ಚಿಕ್ಕ ಮಕ್ಕಳು ದೊಡ್ಡವ್ರ ಕರ್ದಾಗ ಹೋಗ್ಬೇಕಂಗೆ ಮಾತಾಡ್ದು. ಬಾಯಿಲಿನ ಏನ ಬಾ ಇಲ್ಲಿ ಬಾ. ಅಲ್ಲ ನಾನು ಯಾವಾಗ ನಾನು ಸುಮ್ಮನೆ ಏನೋ ನಿಮ್ಮ ಅಮ್ಮನ ಮೇಲೆ ಜ್ಞಾಪಕ ಇಲ್ಲ ನಿಮ್ಮ ಅಮ್ಮನಿಗೆ. ನೋಡು ನಿಂಗೆ ಜ್ಞಾಪನ ಇಲ್ಲ. ಯಾರ ಮೇಲೆ? ನಿಂಗೆ ನೀನು ರಾತ್ರಿ ಹೊತ್ತು ಫೋನ್ ನೋಡಿ ಸ್ವಿಚ್ ಆಫ್ ಮಾಡಿರೋದು. ಇವಾಗ ಆನ್ ಮಾಡಿದ್ಯಾ ನೋಡು. ನಾನು ಮಾಡಿದ್ದೀನಿ. ಮತ್ತೆ ಯಾಕೆ ಸ್ವಿಚ್ ಆಫ್ ಏನಾಗಿದೆ? ಮಧ್ಯಾಹ್ನ ಯಾಕೆ ಸ್ವಿಚ್ ಆಫ್ ಮಾಡಿದ್ಯಾ? ಸುಳ್ಳು ಹೇಳ್ತಾರೆ ನಿಮ್ಮ ಅಮ್ಮ ಸ್ವಿಚ್ ಆಫ್ ಆಗಿದೆ ಅಂತ ಇಲ್ಲ. ನೀನು ಸುಳ್ಳು ಹೇಳ್ತಾ ಇರೋದು. ಹೌದಾ? ನಾನು ಇವಾಗ ಆನ್ ಆಗಿದ್ಯಾ? ಇವಾಗ ಆನ್ ಆಗಿದ್ಯಾ? ನೋಡು ನೋಡು ಅದೇ ನೀನು ಚಾರ್ಜ್ ಹಾಕಿ ಮತ್ತೆ ಚಾರ್ಜ್ ಹಾಕಿರೋದು ಗೊತ್ತು. ಇಲ್ಲ ಮಧ್ಯಾಹ್ನ ಸ್ವಿಚ್ ಆಫ್ ಆಗಿದೆ. ನಿಮ್ಮ ಅಮ್ಮ ಸುಳ್ಳು ಹೇಳ್ತಾರೆ.